ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೀಕ್ರೆಟ್ ಟಾಸ್ಕನ್ನು ಈಗ ಬಿಗ್ ಬಾಸ್ ಕೂಡ ನೀಡಿದ್ದಾರೆ. ಸೊ ಇದರಿಂದ ಗಿಲ್ಲಿಗೆ ಎಷ್ಟು ನೋವಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ, ಕಾವ್ಯಗೆ ಎಷ್ಟು ನೋವಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬದಲಿಗೆ ಇವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಜಾರು ಕೂಡ ಆಗಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಅವಳನ್ನು ಎಷ್ಟರ ಮಟ್ಟಿಗೆ ಟೀಕೆ ಮಾಡೋದಕ್ಕೆ ಸಾಧ್ಯನೋ ಆ ಒಂದು ಎಲ್ಲ ಕೆಲಸವನ್ನು ಕೂಡ ಗಿಲ್ಲಿ ಮಾಡಿರ್ತಾನೆ. ಸೊ ಕೊನೆಗೂ ಕೂಡ ಕಾವ್ಯ ಕಣ್ಣೀರನ್ನು ಹಾಕಿ ಬಿಡ್ತಾಳೆ. ಏನಿದು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಹೇಳಿಕೆಗಳು ತುಂಬ ನೋವು ಮಾಡ್ತವೆ. ನನ್ನನ್ನು ಕತ್ತು ಕೂದ್ಬಿಟ್ಟೆ ಅನ್ನೋ ರೀತಿಯಲ್ಲಿ, ಅಥವಾ ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ ಹಾಕಿದ್ಲು ಅನ್ನೋ ರೀತಿಯಲ್ಲಿ, ಫ್ರೀ ಪ್ರಾಡಕ್ಟ್ ಅಂತ ಹೇಳುವಂಥದ್ದಾಗಿರ್ಬೋದು. ಸೊ ಅವಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಅವಳನ್ನು ಅಳಿಸೋದಕ್ಕೆ ಏನು ಟಾರ್ಗೆಟ್ ಆಗುತ್ತೋ ಅದೆಲ್ಲವನ್ನು ಕೂಡ ಗಿಲ್ಲಿ ಮಾಡ್ತಾನೆ. ಕೊನೆಗೂ ಗಿಲ್ಲಿ ಟಾಸ್ಕನ್ನು ಗೆದ್ದು ಬಿಡ್ತಾನೆ. ಈ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಟಾಸ್ಕು, ಆ ಒಂದು ಮಾಹಿತಿಯನ್ನು ಕೂಡ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಬಿಗ್ ಬಾಸ್ನಲ್ಲಿ ಈಗ ಒಂದು ಡೀಲನ್ನು ಕೊಟ್ಟಿರ್ತಾರೆ. ಅಂದರೆ ಕಾವ್ಯಳನ್ನು ಕಣ್ಣೀರನ್ನು ಹಾಕಿಸ್ಬೇಕು, ಇದೊಂದು ಕಾವ್ಯ ಕಣ್ಣೀರಿಗೆ ಟಾರ್ಗೆಟ್ ಮಾಡಬೇಕು ಅನ್ನೋ ರೀತಿ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ. ಲಕ್ಸುರಿ ಐಟಮ್ಗಳನ್ನು ಗಿಲ್ಲಿ ಅಶ್ವಿನಿ ಗೌಡಗೆ ಆಫರ್ ಕೊಟ್ಟಂತಹ ವಿಲನ್ ಸೀಕ್ರೆಟ್ ಟಾಸ್ಕ್ ಯಶಸ್ವಿ ಆದರೆ ಕ್ಯಾಪ್ಟನ್ಸಿ ರೇಸ್ಗೆ ಗಿಲ್ಲಿ ಅಶ್ವಿನಿ ಗೌಡ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ. ಸೊ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಆಗುವಂತಹ ಬಯಕೆ ಈ ಅಶ್ವಿನಿ ಗೌಡಗೂ ಇದೆ, ಗಿಲ್ಲಿಗೂ ಕೂಡ ಇದೆ. ಹಾಗಾಗಿ ಈ ಒಂದು ಟಾಸ್ಕನ್ನು ಒಪ್ಕೊಂಡಿಲ್ಲ ಅಂದರೆ ರೇಸಿಂದ ಹೊರಗಡೆ ಉಳಿಬೇಕಾಗುತ್ತೆ. ಒಪ್ಕೊಂಡ್ರೆ ಇದನ್ನು ಚಾಚು ತಪ್ಪದೆ ನಿಭಾಯಿಸಿಬಿಟ್ರೆ ಡೈರೆಕ್ಟಾಗಿ ನಾವು ಕ್ಯಾಪ್ಟನ್ಸಿ ಓಟಿಗೆ ಹೋಗ್ಬಿಡ್ತೀವಿ. ಸೊ ಇದರ ಮಧ್ಯೆ ಏನು ಒಪ್ಕೊಳ್ಬೇಕು, ಏನು ಬಿಡಬೇಕು ಅನ್ನೋದು ಕೂಡ ಅವರಿಗೆ ಗೊಂದಲ ಇತ್ತು. ಆದರೆ ಅಶ್ವಿನಿ ಗೌಡ ಒಂದು ಕಡೆ ಸಡನ್ನಾಗಿ ಒಪ್ಕೊಂಡು ಬಿಟ್ಟರು ಅಂತ ಅನಿಸ್ತು. ಆದರೆ ಗಿಲ್ಲಿಯ ಒಪಿನಿಯನ್ ಕೂಡ ಪಡೆದುಕೊಳ್ಬೇಕಾಗಿತ್ತು. ಗಿಲ್ಲಿಗೆ ಓಕೆ ಇದ್ದರೆ ನಾನು ಓಕೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಸೊ ಗಿಲ್ಲಿ ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದೆ, ಹೆಂಗಪ್ಪ ಇದನ್ನು ನಿಭಾಯಿಸೋದು, ಏನು ಮಾಡೋದು ಅಂತ. ಸೊ ಅದಾದಮೇಲೂ ಕೂಡ ಬೇರೆ ಅವಕಾಶ ಇರಲಿಲ್ಲ. ಐಟಮ್ ಕೂಡ ಆಗಲೇ ಸಿಕ್ಕಿಬಿಟ್ಟಿತ್ತು. ಸೊ ಕ್ಯಾಪ್ಟನ್ಸಿಗೆ ಹೋಗಬೇಕು ಅಂತಂದರೆ ನಾವು ಇದನ್ನು ಒಪ್ಕೊಳ್ಳೇಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ಗಿಲ್ಲಿ ಒಪ್ಕೊಳ್ತಾನೆ. ಕೊನೆಗೂ ಕೂಡ ಆ ಒಂದು ಕೆಲಸವನ್ನು ಅಂದರೆ 24 ಅವರ್ಸ್ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅವಳನ್ನ ಅಳಿಸ್ಬೇಕು ಅನ್ನೋದು ಒಂದು ಟಾಸ್ಕ್ ಆಗಿರುತ್ತೆ. ಸೊ ಈ ಒಂದು ಸೀಕ್ರೆಟ್ ಟಾಸ್ಕ್ ಏನಿದೆ, ಈ ಒಂದು ಸೀಕ್ರೆಟ್ ಟಾಸ್ಕ್ನ ಒಪ್ಪಿಕೊಂಡು ಗಿಲ್ಲಿ ಆ ಒಂದು ಡೀಲನ್ನು ಕಂಪ್ಲೇಂಟ್ ಕೂಡ ಮಾಡಿಬಿಟ್ಟಿದ್ದಾನೆ. ಸೊ ಕೊನೆಗೂ ಅವಳನ್ನು ಕಣ್ಣೀರು ಹಾಕಿಸಿಬಿಟ್ಟಿದ್ದಾನೆ. ಯಾವ ರೀತಿಯಾಗಿ ಮಾತನಾಡಬೇಕು ಎಲ್ಲವನ್ನೂ ಕೂಡ ಮಾತನಾಡಿಬಿಟ್ಟಿದ್ದಾನೆ. ಸೊ ನಾನು ಆರಂಭದಲ್ಲೂ ಹೇಳಿದಾಗೆ ಅವಳಿಗೆ ಸಾಕಷ್ಟು ಹಿಂಸೆ ಅಂಥದ್ದೆಲ್ಲವೂ ಕೂಡ ಆ ಸಂದರ್ಭಕ್ಕಾಗುತ್ತೆ. ಸ್ಪಂದನ ಮುಂದೆ ಹೋಗಿ ಇವಳು ಕಣ್ಣೀರನ್ನು ಹಾಕುವಂಥದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.